ओम नमः प्रणवार्थाय शुद्धज्ञानैकमूर्तये निर्मलाय प्रशांताय दक्षिणामूर्ते नमः। अत्यन्तबालं मनसि कुसुमप्रकाशं दिग्वासनं कनकभूषणभूषिताङ्गं विसृष्टकेशं अरुणाधरमायदाक्षं कृष्णं स्मरामि मनसा मणितहस्रम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ಬಡಗು ಶಬರಿಮಲೆ ಉಬ್ರಂಗಡ ಶ್ರೀ ಮಹಾದೇವ ಪಾರ್ವತಿ ಶ್ರೀ ಶಾಸ್ತಾರ ದೇವಸ್ಥಾನ ಇತ್ತೀಚೆಗಷ್ಟೇ ಬಹಳ ವಿಜೃಂಭಣೆಯಿಂದ ಸುಂದರವಾಗಿ ಜೀರ್ಣೋದ್ಧಾರ ಕಾರ್ಯಗಳೆಲ್ಲ ಪೂರ್ಣಗೊಂಡು ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ಪೂರೈಸಿದ್ದನ್ನು ನಾವು ಇವತ್ತಿಗೂ ಕೂಡ ನೆನಪಿಸಿಕೊಳ್ತಾ ಇದ್ದೇವೆ. ಅದರ ಮುಂದುವರಿದ ಭಾಗವಾಗಿ ದೇವಸ್ಥಾನದ 18 ಮೆಟ್ಟಿಲುಗಳಿಗೆ ಹಿತ್ತಾಳೆ ಕವಚದ ಒಂದು ಸಮರ್ಪಣೆಯನ್ನು ಕೂಡ ಇವತ್ತು ಈ ದಿನದಲ್ಲಿ ಈ ಉತ್ಸವದ ಸಂದರ್ಭದಲ್ಲಿ ಇವತ್ತು ದೇವರಿಗೆ ಸಮರ್ಪಿಸ್ತಾ ಇದ್ದಾರೆ. 18 ಅನ್ನುವಂಥ ಒಂದು ಸಂಖ್ಯೆ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳಷ್ಟು ಮಹತ್ವವನ್ನು ಪಡೆದಂತಹ ಒಂದು ಸಂಖ್ಯೆ. 18 ಪುರಾಣಗಳು, ಶಬರಿಮಲೆಗೆ ಹೋದರೆ 18 ಮೆಟ್ಟಿಲು, ಹೀಗೆ 18 ಅನ್ನೋದಕ್ಕೆ ಒಂದು ಬಹಳ ವಿಶೇಷವಾದಂಥ ಮಹತ್ವ ಇದೆ. ಇವತ್ತು ಈ ಭಾಗದಲ್ಲಿ ಬಡಗು ಶಬರಿಮಲೆ ಅನ್ನುವಂಥ ಒಂದು ನಗಡತೆಗೆ ಪಾತ್ರವಾಗಿರುವಂತಹ ಈ ದೇವಸ್ಥಾನ ಬಹಳಷ್ಟು ಭಕ್ತಾದಿಗಳನ್ನು ಅವರ ಅಭೀಷ್ಟಗಳನ್ನು ನೆರವೇರಿಸಿಕೊಂಡು ಇಲ್ಲಿ ಮಹಾದೇವ ಪಾರ್ವತಿ ಶಾಸ್ತ್ರ ದೇವರು ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಮೆಟ್ಟಿಲುಗಳಿಗೆ ಬಹಳಷ್ಟು ಪ್ರಾಶಸ್ತ್ಯ ಇರುವಂತಹ ಒಂದು ಕ್ಷೇತ್ರ ನಮ್ಮ ಶಬರಿಮಲೆ ಕ್ಷೇತ್ರ. ಅಂತಹದೇ ಒಂದು ಐತಿಹ್ಯವನ್ನು ಹೊಂದಿಕೊಂಡು ಇವತ್ತು ಇಲ್ಲಿ ಕೂಡ ಆ ದೇವಾಲಯಕ್ಕೆ 18 ಮೆಟ್ಟಿಲುಗಳಿಗೆ ಹಿತ್ತಾಳೆ ಕವಚವನ್ನು ಹೊಂದಿಸುವಂತಹ ಒಂದು ಕಾರ್ಯ ಇವತ್ತು ನೆರವೇರ್ತಾ ಇದೆ. ನಮ್ಮೆಲ್ಲ ದೇವಾಲಯಗಳಿಗೆ ಕೂಡ ಅದರದ್ದೇ ಆದಂತಹ ಮಹತ್ವ, ಅದರದ್ದೇ ಆದಂತಹ ಐತಿಹ್ಯಗಳಿವೆ. ನಾವೆಲ್ಲ ದೇವಾಲಯದಲ್ಲಿ ಹೋದರೆ ಅದರ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅದರ ಐತಿಹ್ಯ ಇರುವುದು ಅಥವಾ ಆ ದೇವಾಲಯಗಳಿರುವಂತಹ ನಮ್ಮ ಬೇರೆ ಬೇರೆ ರೀತಿಯಾದಂತಹ ಸಂಪ್ರದಾಯಗಳಿರ್ಬೋದು, ಅದನ್ನೆಲ್ಲ ಅದರ ಹಿಂದೆ ಇರುವಂತಹ ಆ ಸಂದೇಶ, ಅದರ ತತ್ವ ಏನು ಅನ್ನೋದಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಿದರೆ ನಮ್ಮಲ್ಲಿರುವಂತಹ ಒಂದು ಧಾರ್ಮಿಕ ನಂಬಿಕೆಗಳಿಗೆ ಮತ್ತಷ್ಟು ಒಂದು ಮಹತ್ವವನ್ನು ಕೊಟ್ಟಂತೆ ಆಗ್ತದೆ. ಬೇರೆ ಬೇರೆ ದೇವಾಲಯಗಳಲ್ಲಿ ಬೇರೆ ಬೇರೆ ಸಂಪ್ರದಾಯಗಳನ್ನು, ಬೇರೆ ಬೇರೆ ರೀತಿ ಸಮಾಜಗಳನ್ನು ಹೊಂದಿಕೊಂಡು ಇವತ್ತು ಅದರ ನಿತ್ಯ ನೈಮಿತ್ತಿಕ ಕಾರ್ಯಗಳು ನಡೀತಾ ಇದೆ. ಇವತ್ತು ನಮಗೆ ಬಹಳಷ್ಟು ನಮ್ಮ ಯುವ ಜನಾಂಗದಲ್ಲಿ ನಮ್ಮ ಧಾರ್ಮಿಕವಾದಂತಹ ಮಹತ್ವ ಅಥವಾ ಧಾರ್ಮಿಕವಾದಂತಹ ಅರಿವಿನ ಕೊರತೆ ಇರುವುದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿರುವಾಗ ಇಂತಹ ಕ್ಷೇತ್ರಗಳಿಗೆ, ಇಂತಹ ಕ್ಷೇತ್ರಗಳ ಉತ್ಸವಗಳಿಗೆ, ಇಲ್ಲಿ ನಡೆಯುವಂತಹ ಎಲ್ಲ ನಿತ್ಯ ನೈಮಿತ್ತಿಕ ಕಾರ್ಯಕ್ರಮಗಳಿಗೆ ಅಂತಹ ಯುವ ಸಮಾಜ ಮುಖ್ಯವಾಗಿ ಪಾಲ್ಗೊಳ್ಳುವಂತೆ ಮಾಡಿದರೆ ಮತ್ತು ಬಂದು ಪಾಲ್ಗೊಂಡರೆ ನಮ್ಮ ಧರ್ಮದಲ್ಲಿ ಬಂದಂತಹ ಇಂತಹ ನಂಬಿಕೆಗಳು, ಇಂತಹ ವಿಶ್ವಾಸಗಳು ಮತ್ತು ಅದರ ಮಹತ್ವಗಳು ಮುಂದಿನ ತಲೆಮಾರಿಗೆ ವರ್ಗಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಎಲ್ಲಿ ಹೋದರೂ ಮುಖ್ಯವಾಗಿ ಹೇಳುವಂತಹ ವಿಷಯ ಅದು. ನಮ್ಮ ಮಕ್ಕಳು, ನಮ್ಮ ಯುವ ಜನಾಂಗ ಇಂತಹ ಕಾರ್ಯಕ್ರಮದಲ್ಲಿ ನಮ್ಮ ಧಾರ್ಮಿಕವಾದಂತಹ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳಬೇಕು. ಕೆಲವೊಮ್ಮೆ ಉತ್ಸವಾದಿಗಳಿಗೆ, ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳಿಗೆ ಬಂದರೆ ಹೊರಗಿಂದಲೇ ಆ ಸಂತೆ ಗದ್ದೆಯಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಅಲ್ಲಿ ನಡೆಯುವಂತಹ ಮೋಜಿನಲ್ಲಿ ಪಾಲ್ಗೊಂಡು ಅಲ್ಲಿಂದಲೇ ಮರಳುವಂತಹ ಕ್ರಮವನ್ನು ಕೂಡ ನಾವು ಕಾಣ್ತೇವೆ. ಆದರೆ ದೇವಾಲಯಕ್ಕೆ ಬಂದ ಮೇಲೆ ದೇವಾಲಯಕ್ಕೆ ಒಳಗೆ ಹೋಗಿ ಆ ದೇವರನ್ನು ನಮಸ್ಕರಿಸುವುದು,
ಆ ದೇವಾಲಯದ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು, ಈ ರೀತಿಯ ಒಂದು ಸಂಪ್ರದಾಯವನ್ನು ಇಟ್ಕೊಂಡ್ರೆ ಖಂಡಿತವಾಗಿಯೂ ಆ ಮಕ್ಕಳಿಗೆ, ಯುವ ಜನಾಂಗಕ್ಕೆ ನಮ್ಮ ದೇವಾಲಯದ ಮಹತ್ವಗಳು ತಿಳಿಯಲಿಕ್ಕೆ ಕಾರಣ ಆಗ್ತದೆ. ಅಂದರೆ ಒಂದು ನಮ್ಮ ಸೀಮೆಯಲ್ಲಿ ಬಹಳಷ್ಟು ಪ್ರಾಶಸ್ತ್ಯವನ್ನು ಪಡೆದಂತಹ ಈ ಉಬ್ರಂಗಳ ಮಹಾದೇವ ಪಾರ್ವತಿ ಶಾಸ್ತ್ರ ಸನ್ನಿಧಿಯಲ್ಲಿ ಇವತ್ತು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಖಂಡಿತವಾಗಿಯೂ ನಮಗೆ ಬಹಳಷ್ಟು ಸಂತೋಷ ತರುವಂತಹ ವಿಷಯ. ಇದರ ಮುಖ್ಯಸ್ಥರಾಗಿ ಮಠದ ಶಿಷ್ಯರು 8 ಮನೆಯವರು ಆದಂಥದ್ರಲ್ಲಿ ಒಬ್ಬರ ಕುಣಿಕೊಳ್ಳಾಯ ಮನೆತನದವರು ಅವರ ಮುಖ್ಯಸ್ಥರಿಕೆಯಲ್ಲಿ ಅವರ ಒಂದು ಸಾರಥ್ಯದಲ್ಲಿ ಎಲ್ಲ ಭಕ್ತಾದಿಗಳ ಒಂದು ಕೂಡುವಿಕೆಯಿಂದ ಈ ದೇವಾಲಯ ಅಭಿವೃದ್ಧಿಗೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ದೇವಾಲಯ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಲಿ, ಅದಕ್ಕಾಗಿ ಆ ಎಲ್ಲ ದೇವರುಗಳು ಕೂಡ ಅನುಗ್ರಹವನ್ನು ಮಾಡಲಿ ಅನ್ನೋದಾಗಿ ವಿಶೇಷವಾಗಿ ಪ್ರಾರ್ಥಿಸ್ತಾ, ವೇದಿಕೆಯಲ್ಲಿ ಕೊಟ್ಟಾರು ಶ್ರೀ ರವೀಶ್ ತಂತ್ರಿಯವರು, ಪಂದಳಂ ಕೊಟ್ಟಾರಂ ಇದರ ಶ್ರೀ ನಾರಾಯಣ ವರ್ಮ ಅವರು, ಖ್ಯಾತ ಜ್ಯೋತಿಷ್ಗಳಾದ ಶ್ರೀ KC ನಾಗೇಂದ್ರ ಭಾರದ್ವಾಜ್ ಅವರು, ರಾಮಗುರು ಸ್ವಾಮಿಯವರು, ತಾಳಿಪಾಡಿ ಜ್ಞಾನವಿ ಶಾಸ್ತ್ರಿಯವರು, ಜಗದೀಶ್ ಎಸ್ ಅವರು, ಅನೇಕ ಗಣ್ಯರು, ಅಂತೆ ಈ ಕಾರ್ಯಕ್ರಮದಲ್ಲಿ ಭಕ್ತಿ ಇಟ್ಟು ಬಂದಂತಹ ಭಕ್ತ ಬಂಧುಗಳು ನೀವು, ನಿಮಗೆಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯಾ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿರುವುದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.